ಸರ್ ಎಲ್ರಿಗೂ ನಮಸ್ಕಾರ. ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಅವರೇ ತಮ್ಮ ಹೆಸರು ರಶ್ಮಿ ಅವರು ಹೇಳಿದಾಗೆ ನಾವು ಅವರು ಮಾತಾಡ್ತಾ ಇದ್ವಿ. ಅವ್ರು ಕೇಳಿದ್ರು, ಸರ್ ಯಾಕೆ ನೀವು ಇಲ್ಲಿ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀರಾ ಅಂತ. ನಾನು ಅವ್ರಿಗೆ ಹೇಳಿದೆ, ಐಷಾರಾಮಿ ಹೋಟ್ಲುಗಳಲ್ಲಿ ಮತ್ತು ಎಲ್ಲ ಸೆಲೆಬ್ರಿಟಿಗಳ ಜೊತೆ ಮತ್ತೊಬ್ಬರ ಜೊತೆ ಇನ್ನೊಬ್ರ ಜೊತೆ ಸಾಂಗ್ನ ಬಿಡುಗಡೆ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಸಿದ್ಲಿಂಗು ತಂಡಕ್ಕೆ ಮನಸ್ಸುಗಳುಳ್ಳ ಮನಜುರುಗಳ ಮಧ್ಯೆ ಹಾಡನ್ನು ಬಿಡುಗಡೆ ಮಾಡಿಸಿದ್ರೆ ಒಂದು ಅರ್ಥಪೂರ್ಣ ಅನ್ನಿಸ್ತು. ಹಾಗಾಗಿ ಈ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಇವತ್ತು ಹಾಡನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಒಂದು ಸಿದ್ಲಿಂಗು ಅವರು ನಾಯಕ ನಟ, ಸೋನು ಗೌಡ ಅವರು ನಾಯಕ ನಟಿ, ಇಬ್ಬರು ಇವತ್ತು ಪಾತ್ರಧಾರಿಯಾಗೇ ಬಂದಿದ್ದಾರೆ. ಸಿದ್ಲಿಂಗು ಇಡೀ ಸಿನಿಮಾದಲ್ಲಿ ಇವ್ರದ್ದು ವೇಷನೇ ಇದೇ ಥರನೇ, ಸೋನು ಗೌಡ ಅವ್ರದ್ದು ಇದೇ ಥರನೇ. ಯೋಗೀಶ್ ಅವರು ಹೀರೋ, ಯಾವತ್ತಿಗೂ ನಾಯಕ ನಟ ಎಲ್ಲವೂ ಕೂಡ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಿ ಸರ್ ಜೊತೆ ಇನ್ನೂ ಇಬ್ಬರು ಹೀರೋಗಳು ಬಂದಿದ್ದಾರೆ. ಆ ಹೀರೋಗಳು ಯಾರು ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನ್ನು ಮತ್ತು ಸಾಹಿತ್ಯ ಬರೆದಿರುವಂಥ ಅರಸು ಅಂತಾರೆ. ಇವತ್ತು ಹಾಡಿನ ಬಿಡುಗಡೆ ಇರೋದ್ರಿಂದ ಇವತ್ತು ಯೋಗಿ ಸರ್ ಜೊತೆ ಇಬ್ಬರು ಕೂಡ ಸ್ಟಾರ್ಗಳೇ. ಅನೂಪ್ ಸೀಳಿನವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹೇಳ್ತಾನೆ ಹೋಗ್ಬೋದು, ಅದನ್ನು ಆಮೇಲೆ ಮಾತಾಡ್ತೀನಿ. ಅನೂಪ್ ಸೀಳಿನವರು ನಿಜವಾಗ್ಲೂ ಜೀವಂತವಾಗಿ ಒಂದು ಸಂಗೀತವನ್ನು ನಮ್ಮ ಸಿದ್ಲಿಂಗು ತಂಡಕ್ಕೆ ನೀಡಿದ್ದಾರೆ. ಹಾಗೆ ಅಷ್ಟೇ ಜೀವಂತವಾಗಿರುವಂಥ ಸಾಹಿತ್ಯನ ಅರಸು ಅಂತಾರೆ ಅವರು ಮಾಡಿದ್ದಾರೆ. ಈಗ ಸಮಯ ಆಗ್ತಾ ಇದೆ, ಈಗ ಮೊದಲು ಹಾಡನ್ನು ಬಿಡುಗಡೆ ಮಾಡಿಬಿಡೋಣ. ಹಾಡನ್ನು ಬಿಡುಗಡೆ ಆದ ನಂತರ ಅನೂಪ್ ಸೀಳಿನವ್ರು ಮಾತಾಡ್ತಾರೆ. ನಿಮ್ಮ ಆಶೀರ್ವಾದ, ನಿಮ್ಮ ಬೆನ್ನೆಲುಬು, ಪ್ರೋತ್ಸಾಹ, ಬೆಂಬಲ ಸದಾ ಸಿದ್ಲಿಂಗು ತಂಡದ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಮತ್ತು ಆಶ್ರಮದ ಈ ಎಲ್ಲ ಮನಸ್ಸುಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.